ನಮಸ್ಕಾರ, ನಾನು ಅಶ್ವಿನಿ, ಯೋಗ ಸ್ಪೆಷಲಿಸ್ಟ್, ತ್ರಿಪುರಾ ಯೋಗ ಥೆರಪಿ, JP ನಗರ, ಬೆಂಗಳೂರು. ಇವತ್ತಿನ ಈ ಸೆಷನ್ ಅಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ನಾವು ನೋಡೋಣ. ನಮ್ಮ ದೇಹದ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣುಗಳು ಮುಖ್ಯ ಪಾತ್ರ ವಹಿಸುತ್ತದೆ. ಈ ಕಣ್ಣಿನ ಆರೋಗ್ಯವನ್ನು ನಿರ್ಲಕ್ಷಿಸಿದಾಗ ಕಣ್ಣುಗಳು ವೀಕ್ ಆಗುವಂಥದ್ದು, ದೃಷ್ಟಿ ಮಂದತೆ ಆಗುವಂಥದ್ದನ್ನ ನೋಡಬಹುದು. ಈ ಐ ಕೇರ್ ಸೆಷನ್ ಅಲ್ಲಿ ಕಣ್ಣುಗಳ ಆರೋಗ್ಯವನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳಬಹುದು ಎಂದು ನೋಡೋಣ. ಈಗ ಒಂದೊಂದಾಗಿ ಕಣ್ಣಿನ ಅಭ್ಯಾಸಗಳನ್ನು ಮಾಡ್ತಾ ಹೋಗೋಣ. ಇದಕ್ಕೆ ಹೆಚ್ಚಿನ ಪ್ರಿಪರೇಷನ್ ಅಗತ್ಯ ಇರುವುದಿಲ್ಲ. ಸಾಮಾನ್ಯವಾದ ಸುಖಾಸನ, ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕೈಗಳು ಚಿನ್ಮುದ್ರ ಅಥವಾ ಸಿಂಪಲ್ ಆಗಿ ನೀ ಜಾಯಿಂಟ್ ನ ಮೇಲೆ ಕೈಯನ್ನು ಇಟ್ಕೊಳ್ಬಹುದು. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ, ಕುತ್ತಿಗೆ ಕೂಡ ನೇರ ಇರಲಿ. ಮೊದಲನೇದಾಗಿ ಬ್ಲಿಂಕಿಂಗ್ ಎಕ್ಸಸೈಸ್ ಮಾಡೋಣ. ನಿಧಾನವಾಗಿ ಕಣ್ಣನ್ನು ಬ್ಲಿಂಕ್ ಮಾಡ್ತಾ ಹೋಗಿ 5 ರಿಂದ 10 ಬಾರಿ. ಕಣ್ಣು ಮುಚ್ಚಬೇಕು, ತೆರಿಬೇಕು, ಮುಚ್ಚಬೇಕು, ತೆರಿಬೇಕು. 10 ಬಾರಿ ಬ್ಲಿಂಕಿಂಗ್ ಅಭ್ಯಾಸ ಆದ ನಂತರ ನಿಧಾನವಾಗಿ ಕಣ್ಣು ಮುಚ್ಚಿ ಈಗ ಪಾಮಿಂಗ್ ಅಭ್ಯಾಸ ಮಾಡಬೇಕು. ಕಣ್ಣನ್ನು ರಿಲ್ಯಾಕ್ಸೇಷನ್ ಮಾಡಲು ಎರಡೂ ಕೈಗಳನ್ನು ಒಂದಕ್ಕೊಂದು ರಬ್ ಮಾಡ್ತಾ ಶಾಖ ಉತ್ಪತ್ತಿ ಮಾಡಿದ ನಂತರ ಕಪ್ ಶೇಪ್ ಮಾಡ್ತಾ ಕಣ್ಣನ್ನು ಕವರ್ ಮಾಡ್ಕೊಳ್ಳಿ. ಕಣ್ಣ ಮೇಲೆ ಶಾಖದ ಅನುಭವ ಆಗಬೇಕು. ನಂತರ ನಿಧಾನವಾಗಿ ಕಣ್ಣು ತೆರೆದು ಒಳಗಡೆಯಿಂದ ಕೈಯನ್ನು ಕೆಳಗೆ ಬಿಡಿ. ಮುಂದಿನ ಅಭ್ಯಾಸ ಲೆಫ್ಟ್ ರೈಟ್ ಮೂವ್ಮೆಂಟ್. ನಿಧಾನವಾಗಿ ಕಣ್ಣನ್ನು ನೇರವಾಗಿ ಬಲಗಡೆಗೆ ತಗೊಂಡು ಹೋಗಿ, ಹಾಗೆ ನಿಧಾನವಾಗಿ ಎಡಗಡೆಗೆ ತಗೊಂಡು ಹೋಗಿ. ಇದೇ ರೀತಿ ದೃಷ್ಟಿಯನ್ನು ಎರಡೂ ಕಡೆ ಎಕ್ಸ್ಟ್ರೀಮ್ ಎಂಡಲ್ಲಿ ತಗೊಂಡು ಹೋಗಬೇಕು. ಈ ಅಭ್ಯಾಸ ಮಾಡ್ತಾ ಇರುವಾಗ ಕಣ್ಣಿನ ಮಸಲ್ಗಳ ಸ್ಟ್ರೆಚ್ ನಿಮಗೆ ಅನುಭವಕ್ಕೆ ಬರ್ತದೆ. 5 ರಿಂದ 10 ಬಾರಿ ಈ ಅಭ್ಯಾಸವನ್ನು ಮಾಡ್ಬೋದು. ಕಣ್ಣಿಗೆ ಸುಸ್ತು ಬಂದಾಗ ನೀವು ಕಣ್ಣನ್ನು ಮುಚ್ಚಿ ಪಾಮಿಂಗ್ ಅಭ್ಯಾಸ ಮಾಡಿಕೊಳ್ಬೋದು. ನಿಧಾನವಾಗಿ ಕೈಯನ್ನು ರಬ್ ಮಾಡ್ತಾ ಪಾಮಿಂಗ್ ಮಾಡಿ. ಕೆಳಗೆ ಬಿಡಿ.